Hello, future engineers and also CET aspirants. ಇನ್ನೇನು ಕೌನ್ಸಿಲಿಂಗ್ ಪ್ರೋಸೆಸ್ ಅಷ್ಟು ದಿನಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ನೀಟ್ ರಿಸಲ್ಟ್ಸ್ ಬಂದ ಮೇಲೆ ಅಷ್ಟರಲ್ಲಿ ನೀವು ಒಂದು ಕೌನ್ಸಿಲಿಂಗ್ ಪ್ರೋಸೆಸ್ ಒಂದಷ್ಟು ಸಿಂಪಲ್ ಮೆಥಡಲ್ಲಿ ಅರ್ಥ ಮಾಡ್ಕೊಂಡ್ರೆ ಒಳ್ಳೆಯದು. ಹೇಗಾಗುತ್ತೆ ಏನು ಅಂತ. ಇಫ್ ಯು ಆರ್ ಪಾರ್ಟಿಸಿಪೇಟಿಂಗ್ ಫಾರ್ ದ ಫಸ್ಟ್ ಟೈಮ್ ನಿಮ್ಮ ಮನೆಯಲ್ಲಿ ನಿಮ್ಮ ಪೇರೆಂಟ್ಸು ಇವರೆಲ್ಲ KEA ಪ್ರೊಸೀಜರ್ ಏನು ಅರ್ಥ ಮಾಡ್ಕೋಬೇಕು ಅಂದರೆ ಈ ವಿಡಿಯೋ ಅವರಿಗೆ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಕೌನ್ಸಿಲಿಂಗ್ ಹೇಗಾಗುತ್ತೆ ಅನ್ನೋದು ಸ್ವಲ್ಪ ತಿಳ್ಕೊಂಡಿದ್ರೆ ಅನುಕೂಲ. ಲೆಟ್ ಅಸ್ ಸಿ ದ ಪ್ರೋಸೆಸ್ ಆಫ್ ಅಲಾಟ್ಮೆಂಟ್ ಆಫ್ ಸೀಟ್ಸ್. ಫಸ್ಟ್ ಏನು ಮಾಡ್ತಾರೆ ಅಂದರೆ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡ್ತಾರೆ. ಗೌರ್ಮೆಂಟ್ ಇಂದ ಅಪ್ರೂವ್ಡ್ ಸೀಟ್ ಮ್ಯಾಟ್ರಿಕ್ಸ್ KEA ವೆಬ್ಸೈಟಲ್ಲಿ ಹೋಸ್ಟ್ ಮಾಡ್ತಾರೆ. ಆ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಏನಪ್ಪ ಇರುತ್ತೆ ಅಂದರೆ ಆ ಕಾಲೇಜಲ್ಲಿ ಟೋಟಲ್ ಎಷ್ಟು ಸೀಟ್ಸ್ ಇರುತ್ತೆ, ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಸೀಟ್ಸು ರಿಸರ್ವ್ ಆಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ಒಂದು ಪರ್ಟಿಕ್ಯುಲರ್ ಕಾಲೇಜ್ X ಕಾಲೇಜಲ್ಲಿ ನಿಮ್ಮ ಕ್ಯಾಟಗರಿಗೆ Y ಕ್ಯಾಟಗರಿಗೆ ಎಷ್ಟು ಸೀಟ್ಸ್ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ. ಟೋಟಲ್ ಎಷ್ಟು ರೌಂಡ್ಸ್ ಇರುತ್ತೆ ಅಂದರೆ ಐ ಆಮ್ ಟಾಕಿಂಗ್ ಅಬೌಟ್ CET ಕೌನ್ಸಿಲಿಂಗ್, ನಾಟ್ ನೀಟ್ ಕೌನ್ಸಿಲಿಂಗ್. ನೀಟಲ್ಲಿ ಟೋಟಲ್ 4 ರೌಂಡ್ಸ್ ಇರುತ್ತೆ. ಫಸ್ಟ್ ಅಂಡ್ ಸೆಕೆಂಡ್ ರೌಂಡು, ನೆಕ್ಸ್ಟು ಮಾಪಪ್ ರೌಂಡು, ನೆಕ್ಸ್ಟು ಇನ್ನೊಂದು ರೌಂಡ್ ಇರುತ್ತೆ. ಬಟ್ ಇಂಜಿನಿಯರಿಂಗಲ್ಲಿ 3 ರೌಂಡ್ಸ್ ಇರುತ್ತೆ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಇನ್ನೊಂದು ಥರ್ಡ್ ರೌಂಡ್ ಅಂತ ಕರೆಯೋದಿಲ್ಲ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್, ನೀವು ಬೇಕಾದ್ರೆ ಥರ್ಡ್ ರೌಂಡ್ ಅಂತ ಕರೀಬೋದು. ಬಟ್ ಅಕಾರ್ಡಿಂಗ್ ಟು ದ ಕೋರ್ಟ್ ವಿ ಕೆನಾಟ್ ಕಾಲ್ ಇಟ್ ಆಸ್ ಎ ಥರ್ಡ್ ರೌಂಡ್. ಯಾಕೆಂದರೆ ಕೋರ್ಟ್ ಹೇಳುತ್ತೆ 2 ರೌಂಡಲ್ಲಿ ಕೌನ್ಸಿಲಿಂಗ್ ಮುಗಿಸಿ ಅಂತ. ಅದಕ್ಕೆ ಫಸ್ಟ್ ರೌಂಡು ಸೆಕೆಂಡ್ ರೌಂಡ್ ಅಂತ ಮಾಡ್ತಾರೆ. ಇದನ್ನು ಥರ್ಡ್ ಅನ್ನೋದಿಲ್ಲ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತಾರೆ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡೇ ಲಾಸ್ಟ್ ರೌಂಡ್. ಸೊ 3 ರೌಂಡ್ಸ್ ಇರುತ್ತೆ. ಸ್ವಲ್ಪ ಸೀಟ್ಸ್ ಹೇಗೆ ಅಲಾಟ್ ಆಗುತ್ತೆ, ಯಾರು ಫಸ್ಟ್ ಅಲಾಟ್ ಆಗುತ್ತೆ ಏನು ಅನ್ನೋದು ಸ್ವಲ್ಪ ಡೌಟ್ ಇರುತ್ತೆ ಫಸ್ಟ್ ಟೈಮ್ ಪಾರ್ಟಿಸಿಪೆಂಟ್ಸ್ಗೆ. ನೋಡೋಣ. ಫಸ್ಟ್ ರೌಂಡಲ್ಲಿ ಫಸ್ಟ್ ಯಾರಿಗೆ ಅಲಾಟ್ ಆಗುತ್ತೆ ಅಂದರೆ ಸ್ಪೆಷಲ್ ಕ್ಯಾಟಗರಿ ಅವ್ರಿಗೆ. ಯಾರ್ಯಾರು ಸ್ಪೆಷಲ್ ಕ್ಯಾಟಗರಿ? PH ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್, NCC ಮತ್ತು ಸ್ಪೋರ್ಟ್ಸ್ ಅವ್ರಿಗೆ ಫಸ್ಟ್ ಅಲಾಟ್ ಆಗುತ್ತೆ. ನೆಕ್ಸ್ಟ್ ಅಲ್ಲಿ ಆಲ್ ಎಲಿಜಿಬಲ್ ಎಲ್ಲರೂ SC ST ಕ್ಯಾಟಗರಿ 1 OBC ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಎಲ್ಲ ಇನ್ಕ್ಲೂಡಿಂಗ್ ಸ್ಪೆಷಲ್ ಕ್ಯಾಟಗರೀಸ್ ಎಕ್ಸ್ ಡಿಫೆನ್ಸು ಉಳಿದಿದ್ದ ಎಲ್ಲ ಸ್ಪೆಷಲ್ ಕ್ಯಾಟಗರೀಸು ಕನ್ಸಿಡರ್ ಮಾಡ್ತಾರೆ. ಅಕಸ್ಮಾತ್ ಕಂಬೈನ್ಡ್ ಕೌನ್ಸಿಲಿಂಗ್ ಮಾಡ್ತಾರೆ ಅನ್ಕೊಳ್ಳಿ, ಆಗ ಪ್ರಿಫರೆನ್ಸಸ್ ಯಾರು ಕೊಡ್ತಾರೆ ಅಂದರೆ ಫಸ್ಟ್ ಮೆಡಿಕಲ್ಗೆ ಅಲಾಟ್ ಆಗುತ್ತೆ ಇಫ್ ಯು ಆರ್ ಎಲಿಜಿಬಲ್, ಇಲ್ಲ ನಿಮ್ಗೆ ಸೀಟ್ ಸಿಗೋ ಹಾಗಿದ್ರೆ. ಆಮೇಲೆ ISM ಅಂಡ್ H ಆಗುತ್ತೆ. ನೆಕ್ಸ್ಟ್ ಇಂಜಿನಿಯರಿಂಗ್ ಆಗುತ್ತೆ. ನೆಕ್ಸ್ಟ್ ಆರ್ಕಿಟೆಕ್ಚರು, ಫಾರ್ಮ್ ಸೈನ್ಸು, B ಫಾರ್ಮ D ಈ ಥರ ಹೋಗುತ್ತೆ ಇಫ್ ಇಟ್ ಈಸ್ ಕಂಬೈನ್ಡ್ ಕೌನ್ಸಿಲಿಂಗ್. The computer begins allotment with the special category seat for the physically disabled. First physically disabled ಗೆ first allot ಆಗೋದು. Next NCC, next sports category ಅವರಿಗೆ. The computer starts the allotment with the physically disabled persons as per their rank and options. ಅದಕ್ಕೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ನೋಡಿ, ಒಳ್ಳೆ ರ್ಯಾಂಕ್ ತುಂಬ ಕೆಟ್ಟದಾಗಿದ್ರು ಒಳ್ಳೆ ಕಾಲೇಜಲ್ಲಿ ಸಿಗುತ್ತೆ. ಯಾಕಂದ್ರೆ ಫಸ್ಟ್ ಸ್ಟಾರ್ಟ್ ಆಗೋದೇ ಫಿಸಿಕಲಿ ಡಿಸೇಬಲ್ಡ್ ಪರ್ಸನ್ಸ್ಗೆ. ನೆಕ್ಸ್ಟ್ ಆಫ್ಟರ್ ಅಲಾಟ್ಮೆಂಟ್ ಆಫ್ ದ ಫಿಸಿಕಲಿ ಡಿಸೇಬಲ್ಡ್ ಕ್ಯಾಂಡಿಡೇಟ್ ಸೀಟ್ ಅಲಾಟ್ಮೆಂಟು NCC ಅವ್ರು ಕೊಡ್ತಾರೆ. ನೆಕ್ಸ್ಟ್ ಸ್ಪೋರ್ಟ್ಸ್ ಕ್ಯಾಟಗರಿ ಅವ್ರು ಕೊಡ್ತಾರೆ. ಈ NCC ಸ್ಪೋರ್ಟ್ಸ್ ಅಲ್ಲೂ ಅಷ್ಟೇ ಅವ್ರು ಏನಾದ್ರು SNQ ಕೋಟಾದಲ್ಲಿ ಎಲಿಜಿಬಲ್ ಇದ್ರೆ, ಏನು SNQ ಕೋಟಾ ಅಂದರೆ ಸೂಪರ್ ನ್ಯೂಮರರಿ ಕೋಟಾ. ನಿಮ್ಮ ಆನ್ಯುವಲ್ ಇನ್ಕಮ್ ಏನಾದರೂ 8 lakhsಗಿಂತ ಕಡಿಮೆ ಇದ್ರೆ ಯು ಆರ್ ಎಲಿಜಿಬಲ್ ಫಾರ್ ಸೂಪರ್ ನ್ಯೂಮರರಿ ಕೋಟಾ. SNQ ಕೋಟಾದಲ್ಲಿ ಫಸ್ಟ್ ಎಲಿಜಿಬಲ್ ಇದ್ರೆ ಅವ್ರಿಗೆ ಅಲಾಟ್ ಆಗುತ್ತೆ. ನೆಕ್ಸ್ಟ್ ನೀವು ಇಂಪಾರ್ಟೆಂಟ್ ಥಿಂಗ್ ತುಂಬ ಜನ ತಲೆಯಲ್ಲಿ ಇಟ್ಕೋಬೇಕಾಗಿರೋದು, ಜನರಲ್ ಮೆರಿಟ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್ ವಿಲ್ ಬಿ ಕನ್ಸಿಡರ್ಡ್ ಓನ್ಲಿ ಇನ್ ದ ಜನರಲ್ ಮೆರಿಟ್ ಕೋಟಾ. ಜನರಲ್ ಮೆರಿಟ್ ಕ್ಯಾಟಗರಿ ಕ್ಯಾಂಡಿಡೇಟ್ಸು ಓನ್ಲಿ ಜನರಲ್ ಮೆರಿಟ್ ಕೋಟಾದಲ್ಲಿ ಮಾತ್ರ ಸೀಟ್ಸ್ ಅಲಾಟ್ ಆಗುತ್ತೆ. ಉಳಿದಿದ್ದು ಯಾವ ಕ್ಯಾಟಗರಿಯಲ್ಲೂ ಬರೋದಿಲ್ಲ. ಇನ್ನು ಉಳಿದಿಂದ ಎಲ್ಲ ಕ್ಯಾಟಗರಿ 1G 1AK 1AR 2AG 2AK 2AR 3AG 3BG SC ಜನರಲ್ ST ರೂರಲ್ ST ಕನ್ನಡ ಮೀಡಿಯಂ ST ರೂರಲ್ ಈ ಥರ ಎಷ್ಟು ಕ್ಯಾಟಗರಿ ಇದೆಯಲ್ಲ ಆ ಎಲ್ಲ ರಿಸರ್ವ್ಡ್ ಕ್ಯಾಂಡಿಡೇಟ್ಸ್ಗೆ ಫಸ್ಟ್ ಅಲಾಟ್ ಆಗೋದೇ ಜನರಲ್ ಮೆರಿಟಲ್ಲಿ. ಫಸ್ಟ್ GM ಅಲ್ಲಿ ಅಲಾಟ್ ಆಗೋದು. ಯಾಕಂದ್ರೆ ತುಂಬ ಜನಕ್ಕೆ ಡೌಟ್ ಇದೆ, ಸರ್ 3AK ನಮ್ಗೆ ಇಲ್ಲಿ 7 ಸೀಟ್ ಮಾತ್ರ ಇದೆ, ಇಲ್ಲ 10 ಸೀಟ್ ಇದೆ, ಇಷ್ಟೇನು ಅಲಾಟ್ ಆಗೋದು, ಆಮೇಲೆ ಜನರಲ್ ಮೆರಿಟ್ಗೆ ಹೋಗ್ತಾರಾ? ಇಲ್ಲ, ಫಸ್ಟ್ ಎಲ್ಲರಿಗೂ ಅಕಾರ್ಡಿಂಗ್ ಟು ಯುವರ್ ಮೆರಿಟ್. ಫಸ್ಟ್ ನಿಮ್ಮ ಮೆರಿಟ್ ತುಂಬ ಚೆನ್ನಾಗಿದ್ರೆ ಫಸ್ಟ್ ಜನರಲ್ ಮೆರಿಟಲ್ಲೇ ಅಲಾಟ್ ಆಗುತ್ತೆ. ಜನರಲ್ ಮೆರಿಟ್ ಸೀಟ್ಸು ಎಕ್ಸಾಸ್ಟ್ ಆದಮೇಲೆ, ಖಾಲಿ ಆದ ಮೇಲೆ ನಿಮ್ಮ ಪರ್ಟಿಕ್ಯುಲರ್ ಕ್ಯಾಟಗರಿಯಲ್ಲಿ ಸೀಟ್ಸು ಅಲಾಟ್ ಆಗುತ್ತೆ. ನೆನಪಿರಲಿ, ಫಸ್ಟ್ GM ಅಲ್ಲಿ ಅಲಾಟ್ ಆಗುತ್ತೆ. ಉಳಿದಂತೆ ನಿಮ್ದು ಏನಾದರೂ ರಿಸರ್ವೇಷನ್ ಇದ್ರೆ ಆ ರಿಸರ್ವೇಷನಲ್ಲಿ ಹೋಗುತ್ತೆ. ಕನ್ನಡ ಮೀಡಿಯಂ ರೂರಲ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್ ವಿಲ್ ಬಿ ಫಸ್ಟ್ ಅಲಾಟೆಡ್ ಇನ್ ದ ಜನರಲ್ ಮೆರಿಟ್ ಕ್ಯಾಟಗರಿ. ದೆನ್ ಅಲ್ಲಿ ಖಾಲಿ ಆದ ಮೇಲೆ ರೂರಲ್ ಅಂಡ್ ಕನ್ನಡ ಮೀಡಿಯಂ ಆಫ್ ಜನರಲ್ ಮೆರಿಟ್ ಕ್ಯಾಟಗರಿ 3AK 3AR 2AK 2AR 3BK 3BR SCK SCR STK STR ಅವರೆಲ್ಲರಿಗೂ ಫಸ್ಟ್ ಜನರಲ್ ಮೆರಿಟ್ ಅಲ್ಲಿ ಅಲಾಟ್ ಆಗುತ್ತೆ. ಆಮೇಲೆ ಜನರಲ್ ಮೆರಿಟ್ ಕ್ಯಾಟಗರಿ ಅವ್ರಿಗೆ ಬರುತ್ತೆ. ಸೊ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ವೆರಿ ಸಿಂಪಲ್ ಮೆಥಡಲ್ಲಿ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ಸಿಂಪಲ್ ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಟೋಟಲ್ 100 ಸೀಟ್ಸ್ ಇದೆ ಅನ್ಕೊಳ್ಳಿ. 75,000 ಮೇಲೆ ಸೀಟ್ಸ್ ಇದೆ. ನಾವು 100 ಸೀಟ್ಸ್ ಅಂತ ಇಟ್ಕೊಳ್ಳೋಣ. ಬೇರೆ ಬೇರೆ ಕ್ಯಾಟಗರಿಗೆ ಬೇರೆ ಬೇರೆ ನಂಬರ್ಸು ರಿಸರ್ವ್ ಮಾಡಿ ಇಟ್ಕೊಳ್ಳೋಣ. ಜನರಲ್ ಮೆರಿಟ್ಗೆ ಯೂಶಲಿ ಜಾಸ್ತಿ ಇರುತ್ತೆ. 50 ಸೀಟ್ಸ್ GMಗೆ ಅಂತ ರಿಸರ್ವ್ ಮಾಡ್ಕೊಳ್ಳೋಣ. ಇನ್ನು 1G, ಇನ್ನೊಂದು 2AG 3AG 3BG SCG STG ಈ ಥರ 10 ಅಂತ ಇಟ್ಕೊಂಡಿರೋಣ.
ಸೊ ಇದೆಲ್ಲ ಡಿಫ್ರೆಂಟ್ ಕ್ಯಾಟಗರೀಸ್, ಇವರೆಲ್ಲರಿಗೂ ರಿಸರ್ವ್ ಆಗಿದೆ. ರ್ಯಾಂಕ್ 1 ಜನರಲ್ ಮೆರಿಟ್ ಬಂದಿದೆ ಅಂತ ಅನ್ಕೋಣ, ಅಸಂಪ್ಷನ್, ಅವ್ರು ಖಂಡಿತ ಜಿ ಎಮ್ ಅಲ್ಲಿ ಅಲಾಟ್ ಆಗುತ್ತೆ. 49 ಸೀಟ್ಸ್ ಆಗುತ್ತೆ, 49 ಸೀಟ್ಸ್ ಉಳಿದಿರುತ್ತೆ ಜಿ ಎಮ್ ಅಲ್ಲಿ. ರ್ಯಾಂಕ್ 2 3AG ಬಂದಿರುತ್ತೆ. ಇದು ಯಾವುದೋ 3AG ಕ್ಯಾಟಗರಿ ಅನ್ಕೊಳ್ಳಿ, ಇವರಿಗೆ 3AG ಅಲ್ಲಿ ಅಲಾಟ್ ಆಗೋದಿಲ್ಲ, ಜನರಲ್ ಮೆರಿಟ್ ಅಲ್ಲಿ ಅಲಾಟ್ ಆಗುತ್ತೆ. ಜನರಲ್ ಮೆರಿಟ್ ಕೋಟಾದಲ್ಲಿ ಈಗ 48 ಸೀಟ್ ಉಳಿದಿರುತ್ತೆ. ರ್ಯಾಂಕ್ 3 SC ರೂರಲ್ ಬಂದಿರುತ್ತೆ, SC ರೂರಲ್, ಬಟ್ ಅವ್ರಿಗೆ ಜಿ ಎಮ್ ಅಲ್ಲಿ ಅಲಾಟ್ ಆಗುತ್ತೆ. ಜಿ ಎಮ್ ಅಲ್ಲಿ 47 ಸೀಟ್ಸ್ ಉಳಿಯುತ್ತೆ. ಫಸ್ಟ್ ಅಲಾಟ್ ಆಗೋದೇ ಜಿ ಎಮ್. ಈ ಒಂದು SCR 3AG ST ಕನ್ನಡ ಮೀಡಿಯಂ ಆದರೂ ಜನರಲ್ ಮೆರಿಟ್ ಅಲ್ಲಿ ಅಲಾಟ್ ಆಗುತ್ತೆ 46, ಯಾಕಂದ್ರೆ ಜನರಲ್ ಮೆರಿಟ್ ಅಲ್ಲಿ ಅವೈಲೇಬಲ್ ಇದೆ. ಜನರಲ್ ಮೆರಿಟ್ ಅಂದ್ರೆ ಜನರಲ್, ಅದು ಎಲ್ಲರಿಗೂ ಸಿಗುತ್ತೆ, ಅದರಲ್ಲಿ ಎಲ್ಲರಿಗೂ, ಓನ್ಲಿ ಜಿ ಎಮ್ ಕ್ಯಾಂಡಿಡೇಟ್ಸ್ಗೆ ಅಂತಲ್ಲ, ಎಲ್ಲ ಜನರಲ್ ಯಾರು ಬೇಕಾದ್ರೂ ತಗೋಬಹುದು, ಖಾಲಿ ಆಗೋವರೆಗೂ. ಖಾಲಿ ಆದಮೇಲೆ ಅವ್ರಿಗೆ ರಿಸರ್ವ್ ಆಗಿರೋ ಸೀಟ್ಸ್ ಮಾತ್ರ ತಗೋಬೇಕಾಗತ್ತೆ. ನೆಕ್ಸ್ಟ್ 1AK ಅವ್ರಿಗೂ ಜಿ ಎಮ್ ಅಲ್ಲೇ 45 ಸೀಟ್ಸ್ ಆಗುತ್ತೆ. ನೆಕ್ಸ್ಟು ರ್ಯಾಂಕ್ 6 ಹೋಗೋಣ. ರ್ಯಾಂಕ್ 6 3AH, ರ್ಯಾಂಕ್ 7 3BG, ರ್ಯಾಂಕ್ 8 GMK, ಎಲ್ಲರಿಗೂ ಜನರಲ್ ಮೆರಿಟಲ್ಲೇ ಫಸ್ಟು ಅಲಾಟ್ ಆಗುತ್ತೆ. ಈ 50 ಸೀಟ್ ಇದ್ದಿದ್ದು 0 ಸೀಟ್ಸ್ ಆಗುತ್ತೆ, ಎಲ್ಲರಿಗೂ ಅಲಾಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, 0 ಸೀಟ್ಸ್ ಆಗುತ್ತೆ. ಅದಾದ ಮೇಲೆ 1G 2AG 2BG 3AG 3BG SCG STG STK STR ಈ ಥರ ಎಲ್ಲ ಕ್ಯಾಟಗರಿಯಲ್ಲಿರೋ ಸೀಟ್ಸು ಆಮೇಲೆ ಹಂಚ್ತಾರೆ. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. While allotting to special category candidates, namely defense, ex-defense, scouts, guides, CAPF, ex-CAPF, first allotment will be made under the general merit category as per their ranks. ಇವ್ರಿಗೂ ಅಷ್ಟೇ, ಈ ಸ್ಪೆಷಲ್ ಕ್ಯಾಟಗರಿ ಅವ್ರಿಗೂ ಅಷ್ಟೇ, ಫಸ್ಟ್ ಜನರಲ್ ಮೆರಿಟ್ ಕೋಟಾಯಿಂದನೇ ಫಸ್ಟ್ ಅಲಾಟ್ ಆಗುತ್ತೆ. ಇಫ್ ದ ಸೀಟ್ ಈಸ್ ನಾಟ್ ಅವೈಲೇಬಲ್ ಇನ್ GM, ದೆನ್ ಇಟ್ ವಿಲ್ ಬಿ ಅಲಾಟೆಡ್ ಇನ್ ದ ರೆಸ್ಪೆಕ್ಟಿವ್ ರಿಸರ್ವ್ ಕ್ಯಾಟಗರಿ. GM ಸೀಟ್ಸ್ ಖಾಲಿ ಆಗಲ್ಲ, ಯಾಕಂದ್ರೆ ಇವರೆಲ್ಲ ತುಂಬಾ ಕಡಿಮೆ ನಂಬರ್ಸ್ ಇರ್ತಾರೆ, ಡಿಫೆನ್ಸು, ಎಕ್ಸ್-ಡಿಫೆನ್ಸು, ಸ್ಕೌಟ್ಸು, ಗೈಡ್ಸು ಎಲ್ಲ. ಸೊ GM ಅಲ್ಲಿ ಖಾಲಿ ಆಗ್ತಾ ಹೋಗುತ್ತೆ. ಹಾಗಾಗಿ GM ಕ್ಯಾಂಡಿಡೇಟ್ಸ್ಗೆ ಒಳ್ಳೆ ಮಾರ್ಕ್ಸ್ ತಗೊಳ್ಳಿ, ಒಳ್ಳೆ ರ್ಯಾಂಕ್ ತಗೊಳ್ಳಿ ಅನ್ನೋದು, ಯಾಕಂದ್ರೆ ಫಸ್ಟ್ GM ಅಲ್ಲಿ ಎಲ್ರಿಗೂ ಅಲಾಟ್ ಆಗೋದು. While allotting to reserved categories and special category candidates in engineering, first allotment will be considered under supernumerary quota. ಫಸ್ಟ್ ಚೆಕ್ ಮಾಡ್ತಾರೆ ನಿಮ್ದು ಏನಾದ್ರು ಆನ್ಯುವಲ್ ಇನ್ಕಮ್ 8 ಲಕ್ಷಕ್ಕಿಂತ ಒಳಗಡೆ ಇದೆಯಾ ಅಂತ. ಫಸ್ಟ್ SNQ ಕೋಟಾದಲ್ಲಿ ಅಲಾಟ್ ಆಗುತ್ತೆ. ಇಲ್ಲ, ನೀವು ಎಲಿಜಿಬಿಲಿಟಿ ಇಲ್ಲ ಅಂದ್ರೆ ದೆನ್ ಓನ್ಲಿ ಇಟ್ ವಿಲ್ ಗೋ ಟು ದ ಜನರಲ್ ಮೆರಿಟ್ ಕ್ಯಾಟಗರಿ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಹೇಳಿದ್ದೀನಿ. ಬಟ್ ಇದು ಫಸ್ಟ್ ಫೇಸ್ ಆಫ್ ಅಲಾಟ್ಮೆಂಟ್ ಆಫ್ ಸೀಟ್. ಫಸ್ಟ್ ರೌಂಡ್ ಅಲ್ಲ, ಇದು ಫಸ್ಟ್ ಫೇಸ್. ಈಚ್ ರೌಂಡಲ್ಲೂ 3 ಡಿಫರೆಂಟ್ ಫೇಸಸ್ ಇರುತ್ತೆ, ಫಸ್ಟ್ ಫೇಸ್, ಸೆಕೆಂಡ್ ಫೇಸ್, ಥರ್ಡ್ ಫೇಸ್ ಅಂತ. ಸೊ ಫಸ್ಟ್ ಫೇಸಲ್ಲಿ ಏನಪ್ಪ ಆಗುತ್ತೆ ಅಂದರೆ, ಮಾಮೂಲಿ ಫಿಸಿಕಲಿ ಡಿಸೇಬಲ್ಡ್, NCC, ಸ್ಪೋರ್ಟ್ಸು, ನೆಕ್ಸ್ಟ್ ಮೆಡಿಕಲ್ ಎಲಿಜಿಬಲ್ ಇದ್ರೆ ಮೆಡಿಕಲ್ಲು, ISM, ಅಲಾಟ್ಮೆಂಟು ಇಂಜಿನಿಯರಿಂಗು, ಆರ್ಕಿಟೆಕ್ಚರ್, ಈ ಥರ ನೀವು ಚೆಕ್ ಮಾಡ್ಕೊಂಡು ಹೋಗುತ್ತೆ ಯಾವ ಆಪ್ಷನ್ಸ್ ನೀವು ಕೊಟ್ಟಿದ್ದೀರಾ ಅಂತ. ಸೆಕೆಂಡ್ ಫೇಸ್ ಆಫ್ ಅಲಾಟ್ಮೆಂಟಲ್ಲಿ ಏನಾಗುತ್ತೆ ನೋಡಿ, ಆಫ್ಟರ್ ಕಂಪ್ಲೀಷನ್ ಆಫ್ ದ ಫಸ್ಟ್ ಫೇಸ್ ಆಫ್ ಅಲಾಟ್ಮೆಂಟ್ ಸೀಟ್ಸ್, ಇದು ನೆನಪಿರಲಿ, ಫಸ್ಟ್ ಫೇಸ್, ಫಸ್ಟ್ ರೌಂಡ್ ಅಲ್ಲ, ಈಚ್ ರೌಂಡ್ ವಿಲ್ ಹ್ಯಾವ್ ಡಿಫರೆಂಟ್ ಫೇಸಸ್. ನಾನು ಒಂದು 3 ಫೇಸ್ ಮಾತ್ರ ತಗೊಂಡಿದ್ದೀನಿ. ಆಫ್ಟರ್ ಕಂಪ್ಲೀಷನ್ ಆಫ್ ದ ಫಸ್ಟ್ ಫೇಸ್ ಆಫ್ ಅಲಾಟ್ಮೆಂಟ್ ಆಫ್ ಸೀಟ್ಸ್, ದ ಸೀಟ್ಸ್ ದಟ್ ರಿಮೇನ್ ಅನ್ಫಿಲ್ಡ್ ಅಂಡರ್ ದ ರೂರಲ್ ಅಂಡ್ ಕನ್ನಡ ಮೀಡಿಯಂ. ಸೊ ಫಸ್ಟ್ ಫೇಸ್ ಅಲ್ಲಿ ರೂರಲ್ಲು ಮತ್ತೆ ಕನ್ನಡ ಮೀಡಿಯಂ ಸೀಟ್ಸ್ ಏನಾದ್ರೂ ಉಳಿದಿದ್ರೆ, ದೇ ವಿಲ್ ಬಿ ಕನ್ವರ್ಟೆಡ್ ಟು ಜನರಲ್ ಆಫ್ ದ ರೆಸ್ಪೆಕ್ಟಿವ್ ರಿಸರ್ವ್ಡ್ ಕ್ಯಾಟಗರೀಸ್. ಅವರ ರೆಸ್ಪೆಕ್ಟಿವ್ ರಿಸರ್ವ್ಡ್ ಕ್ಯಾಟಗರೀಸ್ಗೆ ಕನ್ವರ್ಟ್ ಮಾಡ್ತಾರೆ. ಅರ್ಥ ಆಗಲಿಲ್ಲ ಅಂದರೆ SCR ಅಂಡ್ SCK. SCR ಅಂದರೆ SC ರೂರಲ್, SC ಕನ್ನಡ ಉಳಿದಿದ್ದರೆ, ಫಸ್ಟ್ ಫೇಸಲ್ಲಿ ಏನಾದರೂ ಉಳಿದಿದ್ದರೆ, ಸೆಕೆಂಡ್ ಫೇಸಲ್ಲಿ ಆಲ್ ದೀಸ್ ವಿಲ್ ಬಿ ಕನ್ವರ್ಟೆಡ್ ಟು SC ಜನರಲ್, ಅವ್ರದ್ದೇ ಕ್ಯಾಟಗರಿ ಜನರಲ್ಗೆ. STR ಅಂಡ್ STK ದೇ ವಿಲ್ ಬಿ ಕನ್ವರ್ಟೆಡ್ ಟು ST ಜನರಲ್. 1R and 1K will be converted to 1 general. 2AR and 2AK will be converted to 2AG. 3BR and 3BK will be converted to 2BR and 2BK will be converted to 2BG. 3AR and 3AK to 3AG, 3BR and 3BK to 3BG. So our respective category ಮಾತ್ರ ಕನ್ವರ್ಟ್ ಆಗುತ್ತೆ before the commencement of the second phase and offered only to the reserved category candidates. SCR and SCK ಖಾಲಿ ಆಗಲಿಲ್ಲ ಅಂದರೆ they will be converted to SC general. SC general ಮಾತ್ರ ಕೊಡ್ತಾರೆ ಸೀಟ್ಸು, ಬೇರೆಯವ್ರಿಗೆ ಕೊಡೋದಿಲ್ಲ. ಯಾವುದರಲ್ಲಿ? ಸೆಕೆಂಡ್ ಫೇಸಲ್ಲಿ. Important. In this phase, under second phase, only reserved category candidates will be considered for the allotment and GM candidates will not be considered. Second phase ಅಲ್ಲಿ GM candidates ಕನ್ಸಿಡರ್ ಮಾಡಲ್ಲ, ಯಾಕೆಂದ್ರೆ ಅಲ್ಲೆಲ್ಲ ರಿಸರ್ವ್ಡ್ ಸೀಟ್ಸ್ ಮಾತ್ರ ರೂರಲ್ ಅಂಡ್ ಕನ್ನಡ ಇಂದ ಅವರ ಕ್ಯಾಟಗರಿಗೆ ಮಾತ್ರ ಕನ್ವರ್ಟ್ ಮಾಡಿರ್ತಾರೆ. Further, GM and SNQ seats will also be not considered for the allotment of seats. GM ಮತ್ತೆ SNQ ಸೀಟ್ಸ್ ಸಹ ಅಲಾಟ್ ಮಾಡೋದಿಲ್ಲ ಸೆಕೆಂಡ್ ಫೇಸ್ ಅಲ್ಲಿ. ಲಾಸ್ಟ್ ಫೇಸು ಥರ್ಡ್ ಫೇಸ್ ಅಂತ ಕಾಣೋಣ ನಾವು, ಥರ್ಡ್ ಫೇಸ್ ಆಫ್ ಅಲಾಟ್ಮೆಂಟ್ ಆಫ್ ಸೀಟ್ಸ್. After the allotment of seats in the second phase of allotment, the seats that remain unfilled under the various reserved general categories, ಏನಾದರೂ ಸೆಕೆಂಡ್ ಫೇಸ್ ಆದಮೇಲೆ SCG, STG, 1G, 2AG, 2BG, 3AG, 3BG, GMR and GMK ಏನಾದರೂ ಉಳಿದಿದ್ದರೆ, along with unfilled special category seats, if any, will be converted to general merit category and offered to GM candidates
along with all other reserved category candidates in the third phase of the allotment. ಯಾವ್ದು ಈ ಕ್ಯಾಟಗರಿಯಲ್ಲಿ ಏನಾದರೂ ಸೀಟ್ಸ್ ಉಳಿದಿದ್ರೆ ಅವನ್ನೆಲ್ಲ ಜಿ ಎಂ ಕನ್ವರ್ಟ್ ಮಾಡ್ತಾರೆ. ಒನ್ಸ್ ಅಗೇನ್ ಎಲ್ಲ ಕ್ಯಾಂಡಿಡೇಟ್ಸ್ ಜಿ ಎಂ ಕ್ಯಾಂಡಿಡೇಟ್ಸ್ ಅಲಾಂಗ್ ವಿತ್ ಆಲ್ ಅದರ್ ರಿಸರ್ವ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಬಿ ಕನ್ಸಿಡರ್ಡ್ ಇನ್ ದ ಥರ್ಡ್ ಫೇಸ್ ಆಫ್ ದ ಅಲಾಟ್ಮೆಂಟ್. ಅರ್ಥ ಮಾಡ್ಕೊಳ್ಳಿ, ಇದು ಜನರಲ್ ಅಂದ ತಕ್ಷಣ ಯಾರು ಬೇಕಾದರೂ ಕ್ಲೇಮ್ ಮಾಡಬಹುದು, ಬರೀ ಜಿ ಎಂ ಕ್ಯಾಂಡಿಡೇಟ್ಸ್ ಅಂತಲ್ಲ, ಜನರಲ್ ಇಟ್ ಈಸ್ ಅವೈಲಬಲ್ ಫಾರ್ ದ ಜನರಲ್. ಬಟ್ ಕ್ಯಾಟಗರಿ ಸೀಟ್ಸು ಆ ಕ್ಯಾಟಗರಿಯವ್ರಿಗೆ ಮಾತ್ರ ಅಲಾಟ್ ಆಗುತ್ತೆ. ಆ ಕ್ಯಾಟಗರಿಯಲ್ಲಿ ಅಲಾಟ್ ಆಗದಿದ್ದು ಮೊದಲು ಜನರಲ್ ಮೆರಿಟಲ್ಲಿ ಇದ್ರೆ ಜನರಲ್ ಮೆರಿಟಲ್ಲೇ ಅಲಾಟ್ ಆಗುತ್ತೆ. ಏನಪ್ಪ ಸ್ಪೆಷಾಲಿಟಿ ಥರ್ಡ್ ಫೇಸ್ ಆಫ್ ಅಲಾಟ್ಮೆಂಟ್ ಅಂದ್ರೆ, ಆಫ್ಟರ್ ಕಂಪ್ಲೀಷನ್ ಆಫ್ ದ ಲಾಸ್ಟ್ ಸ್ಟೇಜ್ ಆಫ್ ಅಲಾಟ್ಮೆಂಟ್ ಆಫ್ ದ ಸೀಟ್ಸ್ ರಿಮೈನ್ಡ್ ಅನ್ಅಲಾಟೆಡ್ ಇಫ್ ಎನಿ ಇನ್ ಎನಿ ರಿಸರ್ವ್ಡ್ ಕ್ಯಾಟಗರಿ ವಿಲ್ ಬಿ ಕನ್ವರ್ಟೆಡ್ ಟು GM automatically and will be offered to all the eligible candidates from first to last rank based on the priority of options entered. ಥರ್ಡ್ ಫೇಸ್ ಆದ್ಮೇಲೂ ಯಾವುದಾದ್ರೂ ಸೀಟ್ಸ್ ಉಳಿದಿದ್ರೆ, ಎನಿ ಸೀಟ್ಸ್ ಉಳಿದಿದ್ರೆ, ಇಟ್ ವಿಲ್ ಬಿ ಕನ್ವರ್ಟೆಡ್ ಟು GM automatically and allotted to all eligible candidates. ಸೊ ಓವರ್ ಆಲ್ ಏನು ಅರ್ಥ ಮಾಡ್ಕೋಬೇಕು ನೀವು ಈ ವಿಡಿಯೋದಲ್ಲಿ ಅಂದರೆ, ಫಸ್ಟು ಎನಿ ಕ್ಯಾಟಗರಿ, ಎನಿ ಸ್ಪೆಷಲ್ ಕ್ಯಾಟಗರಿ ಫಸ್ಟ್ ಸೀಟ್ ಅಲಾಟ್ ಆಗೋದೇ ನಿಮಗೆ GM ಅಲ್ಲಿ. ಫಸ್ಟ್ ಅಲಾಟ್ ಆಗೋದೇ GM ಅಲ್ಲಿ. ಈ GM ಸೀಟ್ಸು ಖಾಲಿ ಆದ ಮೇಲೆ ನಿಮ್ಮ ಕ್ಯಾಟಗರಿ ಸೀಟ್ಸು ಅಲಾಟ್ ಆಗುತ್ತೆ. ಅಕಸ್ಮಾತ್ ನೀವು ರೂರಲ್ಲು ಕನ್ನಡ ಮೀಡಿಯಂ ಏನಾದರೂ ಇದ್ದರೆ, ರೂರಲ್ಲು ಕನ್ನಡ ಮೀಡಿಯಂ ಇದ್ರೂ ಸಹ ಫಸ್ಟ್ GM ಅಲ್ಲೇ ಅಲಾಟ್ ಆಗುತ್ತೆ. ರೂರಲ್ಲು ಕನ್ನಡ ಇದ್ರು, ಫಾರ್ ಎಕ್ಸಾಂಪಲ್ ನೀವು 3R ಇಲ್ಲ ಇದು 2K 2AK ಏನಾದರೂ ಇದ್ರೆ ಫಸ್ಟ್ ಅಲಾಟ್ ಆಗೋದೆ 3G 2G 1G ಈ ಥರ ಜನರಲ್ ಕ್ಯಾಟಗರೀಸಲ್ಲಿ. ಅಲ್ಲೂ ಖಾಲಿ ಆದಮೇಲೆ ಮಾತ್ರ ರೂರಲ್ಗೆ ಕನ್ನಡ ಮೀಡಿಯಂಗೆ ಹೋಗುತ್ತೆ. ಸೊ ಸಿಂಪಲ್ ಆಗಿ ಆದಷ್ಟು ಹೇಳಿದ್ದೀನಿ. ಸೊ ಇನ್ನೂ ಅರ್ಥ ಆಗಲಿಲ್ಲ ನಿಮಗೆ ಅಂದರೆ, ಇನ್ಫಾರ್ಮೇಷನ್ ಬುಲೆಟಿನ್ ರಿಲೀಸ್ ಮಾಡ್ತಾರೆ KE ಅವರು ಇನ್ನು ಕೆಲವೇ ದಿನಗಳಲ್ಲಿ. ಸೊ ಅದನ್ನು ಓದ್ಕೊಂಡ್ರೆ ನೀಟಾಗಿ ಅರ್ಥ ಆಗುತ್ತೆ. ಆ ಇನ್ಫಾರ್ಮೇಷನ್ ಬುಲೆಟಿನಿಂದ ಇನ್ಫಾರ್ಮೇಷನ್ ತಗೊಂಡು ಐ ವಿಲ್ ಟ್ರೈ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.